ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಕೊನೆ ತನಕ ನೋಡಿ, ಆಮೇಲೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ, ಆ ವ್ಯಕ್ತಿ ಹೆಸರು ಸಮೀರ್ ಅಂತ. ಹಿಂದೆಗಡೆ ಒಬ್ರು ಅಜ್ಜಿ ಚೀರ್ಕೊಂಬರ್ತಾ ಇದ್ದಾರೆ, ಸಮೀರ್ ಅಂತ. ಸೊ ಅದರಿಂದ ಅವನ ಹೆಸರು ಗೊತ್ತಾಯ್ತು ಅಂತ ಅನ್ಕೊಂಡ್ರಾ? ಇಲ್ಲ, ಅದ್ರ ಫ್ಲ್ಯಾಶ್ ಬ್ಯಾಕು ಇದೆ. ಸೊ ಏನಂತ ನಾನು ಆಮೇಲೆ ಹೇಳ್ತೀನಿ. ಬೆಳಗಾಂ ಕಡೆ ಹೋಗ್ತಿರುವಂಥ ಬಸ್ಸು, ಪ್ರಯಾಣಿಕರು ಬಸ್ ಹತ್ತಾ ಇದ್ದಾರೆ. ಸೊ ಹಿಂದೆಗಡೆ ಹೋಗ್ಬಿಟ್ಟು ಫಸ್ಟು ಒಬ್ಬರು ತಾತ ಅವ್ರ ಜೇಬನ್ನು ಎತ್ತೋದಕ್ಕೆ ಟ್ರೈ ಮಾಡ್ತಾನೆ, ಅದು ಆಗಲ್ಲ. ಪಕ್ಕದಲ್ಲಿ ಇನ್ನೊಬ್ರು ಇರ್ತಾರೆ, ಅಲ್ಲೂ ಹೋಗ್ಬಿಟ್ಟು ಒಂದು ಪರ್ಸ್ನ ಎತ್ತೋದಕ್ಕೆ ಟ್ರೈ ಮಾಡ್ತಾನೆ, ಅದು ಕೂಡ ಆಗಲ್ಲ. ನಾನು ವೀಡಿಯೋ ಮಾಡ್ತೀನಿ, ವೀಡಿಯೋ ಮಾಡಿಬಿಟ್ಟು ಅವನ ಕೈನ ಹಿಡ್ಕೊತೀನಿ. ಹಿಡ್ಕೊಂಡಾದ ತಕ್ಷಣ ಆ ಹಿಂದೆ ಸಮೀರ್ ಅಂತ ಕೂತ್ಕೊಂಡು ಬರ್ತಾ ಇರ್ತಾರಲ್ಲ ಆ ಅಜ್ಜಿ ಬಂದ್ಬಿಟ್ಟು, ಯಾಕಪ್ಪ ಬಿಡಪ್ಪ ಬಿಟ್ಬಿಡಪ್ಪ ಅಂತ ಅಂತಾರೆ. ಯಾಕಜ್ಜಿ ಕಳ್ತನ ಮಾಡ್ತಿರೋದು ನಿಮ್ಗೆ ಕಾಣಿಸ್ತಾ ಇಲ್ವಾ ಅಂತಂದು ಹೇಳ್ಕೊಂಡು ಹೋಗ್ತಿರ್ತೀನಿ. ಅವಾಗ ಅವ್ನು ಹೇಳ್ತಾನೆ, ನಾನು ಯಾರಂತ ಗೊತ್ತಾ? ನಾನು ಯಾರು ಗೊತ್ತಾ ಅಂತ ಹೇಳ್ತಾನೆ. ನೀನು ಯಾರಂತ ನಂಗೆ ಗೊತ್ತು, ಬಾರಪ್ಪ ಅಂತ TC ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. TC ಅವರ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ನಲ್ಲಿ TC ಅವ್ರದ್ದು ಏನು ಕ್ಯಾಬಿನ್ ಇದೆ ಅಲ್ಲ, ಅದ್ರ ಪಕ್ಕ ಇನ್ನೊಂದು ಕ್ಯಾಬಿನ್ ಇದೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಏನೇನಾಯ್ತು ಅನ್ನೋದನ್ನ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ತಾ ಹೋಗಿ. ಅವರೆಲ್ಲ ಯಾರು ಸರ್? ಪೊಲೀಸ್ನವರ? ಅವರೆಲ್ಲ ಪೊಲೀಸ್ನವರ? ಅವನ ಅಮ್ಮ ಹೊಡಿತೀರಾ? ಅವನ ಅಮ್ಮ ಕಂಪ್ಲೇಂಟ್ ಕೊಡ್ತೀನಿ. ಅವನ ಅಮ್ಮ ಹೊಡಿತೀರಾ? ಅದು ನೀವೇ ಚರ್ಚೆ ಹತ್ರ ನೀವೇ ಹೇಳಿ. ಕುರಲ್ಲ ಬರ್ರಿ ಹಿಂಗ್ ಮಾಡಿತೀರಾ? ರಕ್ತ ಬರಂಗೆ ಗುದ್ಕೊಂಡಿದ್ದಾರಲ್ಲಿ ನೀವ್ ಹೊಡಿತೀರೋದು ಅಲ್ಲಿ ಯಾರು ಗುದ್ದಿದ ಅದಕ್ಕೆ ಈ ತರ ಹೊಡಿತೀರಾ? ಗುದ್ಕೊಂಡಿದ್ದಾರ ಅಲ್ಲಿಗೆ ಏನು ಗ್ಲಾಸ್ ಹೊಡೆದಾಕ್ತೀಯ? ಗ್ಲಾಸ್ ಹೊಡೆದಾಕ್ತೀಯ? ಏನು ಡೆಡ್ ಬಾಡಿ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ನಿಮ್ಗೆ ಫೋನ್ ಮಾಡಿ ಕೊಡ್ತೀನಿ. ಈಗ ನಿಮ್ಗೆ ಕೊಡಕ್ಕೆ ಈಗ ನೋಡ್ರಿ ಹೊಡೆದಿರ ಈ ತರ ಹೊಡ್ತಾ ಗಣೇಶಣ್ಣ ಮನ್ನುವಣ್ಣ ಬರ್ಲಿ ಸ್ಟೇಷನ್ ಇಂದ. ಬರ್ರಿ ಗಣೇಶಣ್ಣ ಬಂದ್ರ. ಆ್ಯಕ್ಚುಲಿ ಆ ಕ್ಯಾಬಿನ್ ಒಳಗಡೆ ಕರ್ಕೊಂಡು ಹೋದಾಗ ನಮ್ಮ KSRTC ಸ್ಟಾಫ್ ಬಂದ್ಬಿಟ್ಟು ಅವನ್ನ ಅಲ್ಲಿ ಕೂರಿಸ್ತಾರೆ. ಪೊಲೀಸ್ ಸ್ಟಾಫ್ ಅಲ್ಲಿ ಒಬ್ಬರು ಇಲ್ಲ ಗುರು. ಪೊಲೀಸ್ ಸ್ಟಾಫು ಎಮರ್ಜೆನ್ಸಿಯಾಗಿ ಏನಾದ್ರು ಈ ಥರ ಆದಾಗ, ಯಾರಾದರೂ ಏನಾದರೂ ಕಳ್ಕೊಂಡಾಗಿರ್ಬೋದು, ಏನಾದರೂ ಹೊಡೆದಾಟಗಳಾಗಿರ್ಬೋದು, ಅಲ್ಲಿ ಸೇಫ್ಟಿ ಅನ್ನೋದು ಏನೂ ಇಲ್ಲ. ಪೊಲೀಸ್ ಸ್ಟಾಫ್ ಒಬ್ಬರು ಇಲ್ಲ ಅಲ್ಲಿ KSRTC ಸ್ಟಾಫ್ ಏನಿದಿರಲ್ಲ ಅಲ್ಲೂ ಕರ್ಕೊಂಡು ಕೂರಿಸ್ತಾರೆ ಆ ಕ್ಯಾಬಿನ್ ಒಳಗಡೆ. ಕೆಳಗಡೆ ಕೂರಿಸಿ ಒಂದು 15 ಸೆಕೆಂಡಲ್ಲೇ ಅವ್ನು ಎದ್ಬಿಟ್ಟು ಅಲ್ಲಿ ಸುತ್ತಮುತ್ತ ಏನು ವೀಲ್ ಚೇರ್ ಇರುತ್ತೆ, ಕಾಟ್ ಇರುತ್ತೆ, ಆಮೇಲೆ ಅದೇನು ಕವರ್ ಆಗಿರುತ್ತಲ್ಲ ಗ್ಲಾಸ್ಲಿಂದ, ಸೊ ಅದು ಎಲ್ಲದಕ್ಕೂ ಹೋಗಿ ತಲೆ ಚಚ್ಕೊಳೋದು, ಆಮೇಲೆ ತನ್ನನ್ನು ತಾನೇ ಹಿಂಗೆ ಮಾಡಿ ಹಿಂಗೆ ಗುದ್ಕೊಳೋದು. ಸೊ ಆ ಥರ ಎಲ್ಲ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ತಾನೆ. KSRTC ಸ್ಟಾಫ್ ಬಂದ್ಬಿಟ್ಟು ಅವನ್ನ ಆ ಥರ ಮಾಡ್ತೀನಿ ಅಂತ ಕಪಾಳು ಕೊಡೋದು ಎಲ್ಲ ಮಾಡಿ ಅಲ್ಲಿ ಕೂರಿಸ್ತಾರೆ. ಇದೆಲ್ಲ ಇಷ್ಟೆಲ್ಲ ಗಾಯ ಈ ಥರ ಹೇಳ್ತಾನಲ್ಲ ವಿಡಿಯೋದಲ್ಲಿ, ಈ ಥರ ಗಾಯ ಬರಂಗೆ ಹೊಡಿತೀರಾ ನನಗೆ, ಆ ಥರ ಇದನ್ನು ಮಾಡ್ತೀರಾ, ನೀವೇ ಹೊಡೆದಿದ್ದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ದೊಡ್ಡಪೇಟೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ, ನನಗೆ ಮನು ಅಣ್ಣ ಗೊತ್ತು, ಗಣೇಶ ಅಣ್ಣ ಗೊತ್ತು ಅಂತಂದು ಅಷ್ಟೊಂದು ಚೀರ್ತಾ ಇರ್ತಾನೆ. ಸೊ ಇವ್ನ ಮಾತುಗಳನ್ನು ಕೇಳ್ತಾ ಇರ್ಬೇಕಾದ್ರೆ ನನಗೆ ಅನ್ಸಿದ ವಿಚಾರ ಏನಂತಂದರೆ, ಅವ್ನು ಹೇಳ್ತಾನಲ್ಲ ನನಗೆ ಗಣೇಶ ಅಣ್ಣ ಗೊತ್ತು, ಮನು ಅಣ್ಣ ಗೊತ್ತು, ಸಂದೀಪ್ ಅಣ್ಣನ ಕರೆಸ್ರಿ, ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಏನು ನಡ್ರಿ, ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ, ಆ ಥರ ಅಂತಂದು ಅಷ್ಟೊಂದು ಧೈರ್ಯವಾಗಿ ಪೊಲೀಸ್ ಸಿಬ್ಬಂದಿಯವ್ರ ಹೆಸರುಗಳನ್ನು ಹೇಳ್ತಾ ಇದ್ದಾಗ, ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್, ದೊಡ್ಡಪೇಟೆ ಅನ್ನುವಂತಹ ಒಂದು ಪೊಲೀಸ್ ಸ್ಟೇಷನ್ ಆ ಹೆಸರನ್ನು ಅಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇದ್ದಾಗ ನನಗೆ ಅನಿಸ್ತಾ ಇರುವಂತಹ ಒಂದು ಅನುಮಾನ ಮೂಡ್ತಾ ಇರುವಂತಹ ವಿಚಾರ ಏನಂತಂದರೆ, ಈ ಪೊಲೀಸ್ನವ್ರ ಸಹಾಯ ಇಲ್ದೇನೆ ಈ ಥರ ದಂಧೆಗಳು, ಕಳ್ತನ ಆಗಿರ್ಬೋದು, ಸರಗಳ್ತನ ಆಗಿರ್ಬೋದು, ಆಮೇಲೆ ಸಾಕಷ್ಟು ಜನ ಕೇಳ್ಪಟ್ಟಿದ್ದೀನಿ ಚಾಕುನು ತೋರಿಸ್ಬಿಟ್ಟು ಸರಗಳನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ, ಈ ಥರ ದಂಧೆಗಳು ಯಾವ ನಡೆಯಲ್ಲ ಅಂತಂದು ನನಗೆ ಯಾಕೋ ತುಂಬ ಅನುಮಾನ ಮೂಡ್ತಾ ಇದೆ. ಅದಾದ ನನಗಷ್ಟೇ ಅಲ್ಲ, ಅಲ್ಲಿ ಸಾಕಷ್ಟು ಜನ ಪಬ್ಲಿಕ್ ಕೂಡ ಅದೇ ಮಾತನ್ನ ಹೇಳಿದ್ದು.
ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ನಿಮ್ಗೆ ಬಂದ್ ಮಾಡಿ ಕೊಡ್ತೀನಿ. ಹಾ. ಈ ತರ ಹೊಡ್ತಾ ಗಣೇಶಣ್ಣ ಮನ್ನುವಣ್ಣ ಬರ್ಲಿ ಸ್ಟೇಷನ್ ಇಂದ. ಹಾ ಹಾ ಬರ್ರಿ. ಆಯ್ತು ತಡಿ, ಅವರೇ ಬಂದ್ರು ತಡಿ. ಹಾ ಗಣೇಶಣ್ಣ ಬಂದ್ರ? ಗಣೇಶಣ್ಣ ಮನ್ವಣ್ಣ ಹೌದಾ ಬಾಸ? ಅವರ ಸ್ಟೇಷನ್ ಅಲ್ಲಿ ಹಾ. ಅವ್ರದ್ದು ಇದು ಹೌದಾ? ಕಂಪ್ಲೇಂಟ್ ಕೊಡ್ತೀನಿ. ಯಾರ ಹತ್ರ ಕೊಡ್ತೀಯ? ನೀರು ಹೊಡೆದ್ರು. ಹಾ. ಬರ್ರಿ ಹೋಗೋಣ. ಬಾಸ ಬರ್ರಿ ಸರ್, ನನಗೆ ಆಗ್ತಲ್ಲ. ನನಗೆ ಫಸ್ಟೇ ಬಿಡಿಸಿರೋದು. ಕೈ ದೂರ ಸರಿಸು. ಇಲ್ಲ ನನಗೆ ನೋಡ್ರಿ ಇಲ್ಲಿ ರಕ್ತ. ಆಯ್ತು, ದೂರ ಸರಿಸು. ಮುಂದೆ ಏನಾಯ್ತು ಅನ್ನೋದನ್ನ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ತಾ ಹೋಗಿ. ನೋಡ್ರಿ ಹೆಂಗ್ ಹೊಡ್ದಿದ್ದಾರೆ. ಇಲ್ಲ ನಾನು ಬಿಡಲ್ಲ. ಪ್ಲಾಸ್ಟಿಕ್ಗೆಲ್ಲ ಆಕ್ಚುಲಿ ಅದನ್ನ ನಾನು ಇದನ್ನ ಮಾಡಿಲ್ಲ ಸರ್, ಅದನ್ನ ನಾನು ಮಾಡಿಲ್ಲ. ಆ ಟೈಮಲ್ಲಿ ನಾನು ವಿಡಿಯೋ ಶೋ ಇದ್ದೀನಿ. ಅದೇ ಸರ್ ಇಲ್ಲಿ ಕರ್ಕೊಂಡು ಬರ್ತಾ ಇದ್ವಿ, ಪೀಸ್ ಬಂದ ನಾಟಕ ಮಾಡ್ತಾ ಇದ್ದೀನಿ ರೋಡ ಮಕ್ಕನೇನೆ. पानी कोण दालींचो समीर ಆಟೋ ನಮ್ಮ ಮನೆಯವ್ರದ್ದೇ ಇದೆ ಅಲ್ಲಿ. ಬಾಡಿಗೆ ತಗೊಂಡ್ಬರಕ್ಕೆ ಹೋಗ್ತೇವೆ. ಸಮೀರ್ ಸಮೀರ್ ಸಮೀರ್. ಸೊ ನಂತರದಲ್ಲಿ 112 ಬರ್ತಾರೆ ಪೊಲೀಸ್ನವರು. ಅವನ ಕರ್ಕೊಂಡು ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ನಲ್ಲೇ ಅವ್ನು ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದುಬಿಟ್ಟು ನಾಟಕ ಆಡ್ತಾ ಇದ್ದೇನೋ ಅಥವಾ ನಿಜವಲ್ಲೂ ಅವ್ನು ಪಿಟ್ಸ್ ಬಂದಿದೆಯೋ ಅದು ನಂಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ನೀರೆಲ್ಲ ಹಾಕ್ತೀವಿ. ಹಾಕಿದ ತಕ್ಷಣ ಅಂದರೆ ಎದ್ದಾಳ್ತಾನೋ ಏನೋ ಅಂತಂದು ನೋಡೋದಕ್ಕೆ ನೀರು ಹಾಕ್ತೀವಿ. ಅದಾದ್ಮೇಲೆ ಅವರು ಮನೆಯಿಂದ ಎಲ್ಲ ಬರ್ತಾರೆ, ಮನೆಯಿಂದ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಸಮೀರ್ ಅಂತ ಅಲ್ಲಿ ಅಳ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಅದಾದ್ಮೇಲೆ ಒಂದು ಬಾಡಿಗೆ ಆಟೋನ ಕರೆಸ್ತಾರೆ. ಅಲ್ಲಿಂದ ಹಂಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಹಾಸ್ಪಿಟ್ಲಿಗೆ ಹೋಗ್ತಾರೋ, ಮನೆ ಹೋಗ್ತಾ ಇದ್ದಾರೋ, ಎಲ್ಲಿ ಏನೋ ಎತ್ತ ಏನೋ ಕೇಳಲ್ಲ. ಪೊಲೀಸ್ನವ್ರು ಅಲ್ಲಿ ನಿಂತವ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀರಾ, ಇಲ್ಲ ಮನೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಏನು ಎತ್ತ ಅವ್ನಿಗೆ ಮೊದಲಿಂದನೂ ಪೀಡ್ಸ್ ಇದೆ ಅಂತಂದು ಹೇಳ್ತಾರೆ. ಸೊ ಅವನ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರಾ ಅದನ್ನು ಕೂಡ ಒಂದು ವಿಚಾರನೂ ಕೂಡ ಮಾತಾಡಲ್ಲ. ಆ್ಯಂಡ್ ನನಗೆ ಬಂದು ಹೇಳ್ತಾರೆ ಇಲ್ಲೇನೋ ಮಾತಾಡೋಕೆ ಹೋಗ್ಬೇಡಿ, ಸೈಲೆಂಟ್ ಆಗಿದ್ಬಿಡಿ ಅಂತ ನನಗೆ ಹೇಳ್ತಾರೆ. ಸೊ ಆಯಿತು ಅಂತ ನಾನು ಸೈಲೆಂಟ್ ಆಗಿರ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿರ್ತೀನಿ, ಈ ಸಮೀರ್ ಅನ್ನೋಂಥ ವ್ಯಕ್ತಿ ಆ ಅಜ್ಜಿ ಸಮೀರ್ ಅಂತ ಕೂಗ್ತಾ ಇರ್ಬೇಕಾದ್ರೆ ಆ ಹೆಸರು ನಂಗೆ ಗೊತ್ತಿಲ್ಲ, ಫ್ಲ್ಯಾಶ್ ಬ್ಯಾಕ್ ಇದೆ ಅಂತಂದು. ಸೊ ಫ್ಲ್ಯಾಶ್ ಬ್ಯಾಕ್ ಏನಂತಂದರೆ ದಿನಾಂಕ 2/8/2026 ಅಂದರೆ ಭಾನುವಾರ ರಾತ್ರಿ ಏನಾಗಿರುತ್ತೆ ಅನ್ನೋದನ್ನ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಇದಾದಮೇಲೆ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಡ್ತೀನಿ. ಫಸ್ಟ್ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ 2ನೇ ತಾರೀಕು ನನಗೆ ಸ್ವಲ್ಪ ಕೆಲಸ ಇರುತ್ತೆ, ಶಿವಮೊಗ್ಗದಲ್ಲಿ ಹೋಗಿರ್ತೀನಿ. ಆ್ಯಂಡ್ ಅವತ್ತು ನೈಟು ಮನೆಗೆ ಬರಬೇಕಾದ್ರೆ ಬಸ್ ರಶ್ ಇರುತ್ತೆ, ಅಂದರೆ ಜನಗಳು ತುಂಬ ಇರ್ತಾರೆ, ಬಸ್ಗಳು ರಶ್ ಆಗ್ತಾ ಇರ್ತವೆ. ಸೊ ಅವತ್ತು ಒಂದು ಬಸ್ ಬಂತು, ಹೋಗಿ ಬಸ್ ಹತ್ತೋಣ ಅಂತಂದು ಹೋಗ್ತೀನಿ. ಹಿಂದ್ಗಡೆಯಿಂದ ನನ್ನ ಪ್ಯಾಂಟ್ ಜೇಬಿಂದ ಒಂದು ಮೊಬೈಲ್ನ ಎಗರಿಸೋದು ಒಂದು ಕೈ ಬರುತ್ತೆ. ಸೊ ಆ ಕೈ ನೋಡಿದ ತಕ್ಷಣ ಹಿಂದೆ ತಿರುಗ್ಬಿಟ್ಟು ಯಾರೋ ಒಂದು ಲೌಡಕ್ಕೆ ಬಾಲ್ ಅಂತಂದು ಬೈತೀನಿ. ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಅಣ್ಣ ನಾನೇನು ಮಾಡಿಲ್ಲ ಅಣ್ಣ ಅಂತಂದು ಹೇಳಿ ಬಸ್ ಹತ್ತಾನೆ. ಹತ್ತಿದ ತಕ್ಷಣ ನಾನು ಬಸ್ ಹತ್ತಲ್ಲ, ನಾನು ಕೆಳಗಡೆ ನಿಂತ್ಕೊಂಡ್ಬಿಟ್ಟು ಅವನ ನೋಡ್ತಾ ಇರ್ತೀನಿ. ನೋಡ್ಬಿಟ್ಟು ಆಮೇಲೆ ಸ್ವಲ್ಪ ಹಂಗೆ ದೂರ ಹೋದ ತಕ್ಷಣ ಬಸ್ ಇಳಿದ್ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ತಾ ಇರ್ತಾನೆ. ಸೊ ನಂಗೆ ಗೊತ್ತಾಗುತ್ತೆ. ಸೊ ಫಾಲೋ ಮಾಡೋಣ ಅಂತಂದು ಫಾಲೋ ಮಾಡ್ತಾ ಇರ್ತೀನಿ, ಅವ್ನು ಫಾಲೋ ಅಪ್ ಮಾಡ್ತಾ ಇರ್ತೀನಿ, ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಅಂತಂದು. ಅದಾದ ತಕ್ಷಣ ನೆಕ್ಸ್ಟು ಧರ್ಮಸ್ಥಳ ಗಾಡಿ ಬರುತ್ತೆ, ಸೊ ಅಲ್ಲಿ ಕೂಡ ಹೋಗ್ತಾನೆ. ಅದಾದ್ಮೇಲೆ ಒಂದು ಮಾರುತಿ ಸುಜುಕಿ ಗಾಡಿ ನಿಂತಿರುತ್ತೆ, ಸ್ವಿಫ್ಟು, ಅಲ್ಲತ್ರ ಹೋಗಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾನೆ. ಅದಾದಮೇಲೆ ಇಮ್ಮಿಡಿಯೇಟಾಗಿ ಒಂದು ಬೆಂಗಳೂರು ಬಸ್ ಬರುತ್ತೆ. ಸಂಡೇ ಅಂದ ತಕ್ಷಣ ಬೆಂಗಳೂರಿಗೆ ಹೋಗುವಂಥ ಬೆಂಗಳೂರಿಗೆ ಹೋಗುವಂಥ ಪ್ರಯಾಣಿಕರು ಜಾಸ್ತಿ ಇರ್ತಾರೆ. ಸೊ ಕ್ರೌಡ್ ಕೂಡ ಜಾಸ್ತಿ ಇರುತ್ತೆ. ಅವತ್ತೇನು ಕೂಡ ಬಸ್ ಸ್ಟ್ಯಾಂಡ್ನಲ್ಲಿ ಜನ ತುಂಬ ಇದ್ದರು. ಬಸ್ ಬಂದ ತಕ್ಷಣ ಎಲ್ಲರೂ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವನು ಓಡೋಕ್ಕೆ ಸ್ಟಾರ್ಟ್ ಮಾಡಿ, ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಯಾಕೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವನ್ನೆಲ್ಲಿ ಹೋಗ್ತಾನೋ ಅಲ್ಲಿ ಕರೆಕ್ಟಾಗಿ ವೀಡಿಯೋ ಮಾಡೋದಕ್ಕೆ. ಸೊ ಹೋಗಿ ನಿಂತ್ಕೊಂಡೆ, ವೀಡಿಯೋ ಮಾಡಿದೆ.
ಅದಾದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವನನ್ನು ನೋಡ್ದ, ವಿಡಿಯೋ ಮಾಡ್ತಿರೋದು ಗೊತ್ತಾಯಿತು, ಅವನನ್ನು ನೋಡ್ದ. ಸೊ ನಾನು ನೋಡಿದ ತಕ್ಷಣ ಬಸ್ ಸ್ಟ್ಯಾಂಡಲ್ಲೇ ಕಾಣಿಸ್ತಿಲ್ಲ. ಇದಾದ ತಕ್ಷಣ ನಾನು ಇಮ್ಮಿಡಿಯೇಟ್ ಆಗಿ ಅಲ್ಲಿ ಮಲ್ನಾಡು ಅರಮನೆ ಅಂತಂದು ಒಂದು ಹೋಟೆಲ್ ಬರುತ್ತೆ ಕಾರ್ನರ್ನಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ಕೌಂಟರ್ನಲ್ಲಿ ಕೇಳಿದೆ, ಇಲ್ಲಿ ಪೊಲೀಸವರೆಲ್ಲಿರ್ತಾರೆ, ಇಲ್ಲಿ ಪೊಲೀಸ್ನವರೆಲ್ಲಿರ್ತಾರೆ, ಅವ್ರಿಗೆ ನಾನು ಈ ಥರ ಆಗಿದೆ, ವಿಡಿಯೋ ತೋರಿಸಿದೆ, ಈ ಥರ ಆಗ್ತಾ ಇದೆ, ಸೊ ಅದನ್ನು ನಾನು ಅವ್ರಿಗೆ ಹೇಳಬೇಕು ಅಂತಂದು ಹೇಳಿದೆ. ಅದಾದ ತಕ್ಷಣ ಅವರಲ್ಲಿ ಮೂಲೆಯಲ್ಲಿ ಒಂದು ಲಗೇಜ್ ರೂಮ್ ಇದೆ, ಸೊ ಅದ್ರ ಪಕ್ಕ ಇರ್ತಾರೆ ನೋಡಿ ಅಂತಂದು ಹೇಳಿದ್ರು. ಅಲ್ಲೂ ಹೋದೆ, ಅಲ್ಲೂ ಇರಲಿಲ್ಲ. ಅದಾದ ತಕ್ಷಣ ಇಮಿಡಿಯೇಟಾಗಿ ಸರಿ ಆಯಿತು ಅಂತ TC ಅವ್ರ ಹತ್ರ ಹೋಗೋಣ ಅಂತ ಅನ್ನೋ ಅಷ್ಟರಲ್ಲಿ ಅಲ್ಲಿ ನೀವು ವಿಡಿಯೋ ನೋಡಿರ್ತೀರ, ವಿಡಿಯೋದಲ್ಲಿ ಆ ಸಮೀರ್ ಅನ್ನುವಂಥ ವ್ಯಕ್ತಿ ಏನಿದಾನೆ ಅವ್ನು ಮುಂದ್ಗಡೆ ಒಂದು ಬ್ಲ್ಯಾಕ್ ಶರ್ಟ್ ಹಾಕೊಂಡು ಬ್ಯಾಗ್ ಹಾಕೊಂಡು ಒಬ್ಬ ಹುಡುಗ ನಿಂತಿದ್ದಾನೆ. ಅವ್ನು ಓದ್ತಾ ಇದ್ದಾನೆ, ಓದೋವಂಥ ಸ್ಟೂಡೆಂಟು. ಅವನು ಏನಂತಂದರೆ ನಿಂತ್ಕೊಂಡಿದ್ದ. ಸೊ ಅಲ್ಲಿ ಅವನ ಜೊತೆ 4 ಜನ ನಿಂತ್ಕೊಂಡಿದ್ರು. 4 ಜನ ನಿಂತ್ಕೊಂಡಿದ್ರು. ಏನಾಯಿತು ಅಂತ ನಾನು ಕೇಳಿದೆ. ಇಲ್ಲ ನನ್ನ ಮೊಬೈಲು ಎಲ್ಲ ಕಳ್ತನ ಆಗಿದೆ ಅಂತ ಅಂದಾಗ ಇಮಿಡಿಯೇಟಾಗಿ ಆ ವಿಡಿಯೋ ನೋಡಿದೆ. ನೋಡಿದ ತಕ್ಷಣ ಇಮಿಡಿಯೇಟಾಗಿ ಅವನೇ ಇದ್ದ. ಸೊ ಅವ್ನು ಮುಂದೆ ನಿಂತಿರುವಂಥ ಯಾರಂತ ನಂಗೆ ಗೊತ್ತು, ಬನ್ನಿ ಹೋಗೋಣ ಅಂತಂದು TC ಅವ್ರ ಹತ್ರ ಕರ್ಕೊಂಡು ಹೋದಾಗ ಇಲ್ಲಿ ಪೊಲೀಸ್ನವ್ರು ಎಲ್ಲಿದ್ದಾರೆ ಅಂತ ಕೇಳಿದೆ. ಇಲ್ಲಿ ಪೊಲೀಸ್ನವ್ರಿಲ್ಲ, ಅಲ್ಲಿ ದೊಡ್ಡಪೇಟೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಅಲ್ಲಿ ಎಲ್ಲ ನಿಮಗೆ ಸಿಗುತ್ತೆ ಅಂತಂದು ಅಲ್ಲಿ ನಿಮಗೆ ಸಿಗ್ತಾರೆ, ಸೊ ನೀವು ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತಂದು ಹೇಳಿದ್ರು. ಇಮಿಡಿಯೇಟಾಗಿ ದೊಡ್ಡಪೇಟೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಅಲ್ಲಿ ವಿಚಾರಿಸಿ ಎಲ್ಲ ಇದನ್ನು ಮಾಡ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ. ಸೊ ಅಲ್ಲಿ ವಿಡಿಯೋ ತೋರಿಸಿದ ತಕ್ಷಣ ಅವ್ರು ಹೇಳಿದರು ಇವನ ಹೆಸರು ಸಮೀರ್ ಅಂತ ನನಗೆ ಹೇಳಿದರು. ಅದಾದ ತಕ್ಷಣ ಇಮಿಡಿಯೇಟ್ ಇನ್ನೂ ಇಬ್ಬರು ಬರ್ತಾರೆ. ಅವ್ರದ್ದೇನು ಕೇಸ್ ಅಂತಂದರೆ ಆ್ಯಕ್ಚುಲಿ ಅವರು ಅದೇ ಸ್ಟೇಷನಲ್ಲಿ ಕೆಲಸ ಮಾಡ್ತಿರುವಂತಹ ಚಂದ್ರ ನಾಯಕ್ ಅನ್ನುವಂತಹ ಸಿಬ್ಬಂದಿಯವರ ರಿಲೇಷನ್ ಅವರು. ಸೊ ಅವ್ರು ಬಂದ್ಬಿಟ್ಟು, ಸರ್ ನಮ್ಮದು ಈ ಥರ ಏನದು ರೋಡ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಹಿಂಗೆ ಬಿಡೋದಕ್ಕೆ ನನ್ನ ಫ್ರೆಂಡ್ನ ಬೆಂಗಳೂರಿಗೆ ಹತ್ಸೋದಕ್ಕೆ ಇಲ್ಲಿ ಬಂದಿದ್ದೆ. ಬಿಡ್ತಾ ಇರಬೇಕಾದ್ರೆ ಯಾರೋ ಇಬ್ಬರು ಆಟೋದಲ್ಲಿ ಬಂದ್ಬಿಟ್ಟು ಚಾಕು ತೋರಿಸ್ಬಿಟ್ಟು ಈ ಥರ ಚೈನು, ಅದಾದಮೇಲೆ ಕೈಯಲ್ಲಿರುವಂಥ ಬ್ರಾಸ್ಲೆಟು, ಆಮೇಲೆ 2 ಮೊಬೈಲು, ಅವರು ಅವ್ರ ಫ್ರೆಂಡ್ದು 2 ಮೊಬೈಲ್ನ ಕಿತ್ಕೊಂಡು ಹೋಗಿದ್ದಾರೆ. ಸೊ ಅದಕ್ಕೆ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀವಿ ಅಂತಂದು ಹೇಳ್ತಾರೆ. ಸೊ ಅವಾಗ ಡೀಟೇಲ್ಸ್ ಎಲ್ಲ ಪೊಲೀಸ್ನವರೆಲ್ಲ ತೊಗೊಳ್ತಾರೆ. ಅದಾದ ತಕ್ಷಣ ನಾನು ಇದೇ ಥರ ಇದ್ರ ಅಂತಂದು ನನ್ನ ಕಡೆ ಈ ವಿಡಿಯೋ ಇತ್ತಲ್ಲ, ವಿಡಿಯೋ ತೋರಿಸ್ತೀನಿ. ಇದೇ ಥರ ಅಲ್ಲ, ಇವರೇ ಇದ್ದರು. ಸೊ ಇವರು ಮತ್ತು ಇನ್ನೊಬ್ಬರು ಆಟೋದಲ್ಲಿ ಬಂದು ಏನದು ಚಾಕು ತೋರಿಸ್ಬಿಟ್ಟು ನಮ್ಮ ಹತ್ರ ಇದ್ದಿದ್ದೆಲ್ಲ ಈ ಥರ ಚೈನು, ಆಮೇಲೆ ಬ್ರೇಸ್ಲೈಟು, ಅದಾದಮೇಲೆ 2 ಮೊಬೈಲ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದು ಹೇಳ್ತೀನಿ. ಸೊ ಸ್ಟ್ರಾಂಗ್ ಲೀಡ್ ಸಿಕ್ತು. ಅದಾದ ತಕ್ಷಣ ಆಯಿತು ಅಂತಂದು ಹೇಳ್ಬಿಟ್ಟು ಆ ಹುಡುಗ ಏನಿರ್ತಾನಲ್ಲ ಅವ್ರ ಮನೆಗೆ ಕಾಲ್ ಮಾಡೋದಕ್ಕೆ ಅವ್ನಿಗೆ ಫೋನ್ ಕೊಟ್ಟಿರ್ತೀನಿ. ಪಾಪ ಅವನು ಕೂಡ ಫೋನ್ ಮಾಡ್ತಿರ್ತಾನೆ. ಅವನ ಹತ್ರ 700 ರೂಪಾಯಿ ಇತ್ತು, ಬೆಂಗಳೂರಿಗೆ ಹೋಗ್ಬೇಕಿತ್ತು, ನಾಳೆ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಅಂತಂದು ಅವ್ನು ಓದ್ತಾ ಇದ್ದಾನೆ ಅಂತಂದು ಹೇಳಿದ ಅವನು. ಸೊ ಅದಾದ ತಕ್ಷಣ ಅವ್ನ ಮೊಬೈಲ್ನಲ್ಲಿ ಅವ್ರ ಅಮ್ಮ ಮಾತಾಡ್ತಾಯಿದ್ರು. ಅವ್ರ ಅಮ್ಮನ ಜೊತೆ ನಾನು ಮಾತಾಡಿದೆ, ಏನೂ ಆಗಲ್ಲ, ಮೊಬೈಲ್ ಸಿಗುತ್ತೆ ಅಮ್ಮ, ಬಟ್ ಪೊಲೀಸ್ನವ್ರು ಬೆಳಿಗ್ಗೆ 10 ಗಂಟೆ ತನಕ ಇರೋದಕ್ಕೆ ಹೇಳ್ತಾರೆ ಅಂತ ಅಂದಾಗ ಅವನ ಹತ್ರ 700 ರೂಪಾಯಿ ಇದೆ, ಅವ್ನು ಬಸ್ಸಿಗೆ ಹೋಗೋಕಷ್ಟು ನಾವು ಇದನ್ನು ಮಾಡಿದ್ದು ಅಂತಂದು ಹೇಳಿದರು. ಅದಾದ ತಕ್ಷಣ ಅವನಿಗೆ ರೂಮಲ್ಲಿ ಉಳ್ಕೊಳೋದಕ್ಕೆ ಏನೋ ವ್ಯವಸ್ಥೆ ಇದಾಗುತ್ತೆ ಅಂತಂದು ಇದನ್ನು ಮಾಡಿ ಪೊಲೀಸ್ನವ್ರು ಅಲ್ಲೇ ಉಳ್ಕೊಳೋದಕ್ಕೆ ಹೇಳಿದರು. ಬಟ್ ಅವನ ಹತ್ರ ಇರೋದು 700 ರೂಪಾಯಿ. ಅದಕ್ಕೆ ಏನು ಮಾಡ್ದೆ ಅಂತಂದರೆ, ಸರಿ ಆಯ್ತಪ್ಪ, ನೀನು ಇಲ್ಲೇ ಏನಾದರೂ ವ್ಯವಸ್ಥೆ ನೋಡ್ಕೊ ಅಂತಂದು ಹೇಳಿ ನಾನು ಹೊರಟೆ. ಪೊಲೀಸ್ನವ್ರಿಗೆ ಕೇಳಿದೆ, ಸರ್ ನಾನು ಕಂಪ್ಲೇಂಟ್ ನಾನು ಬರೆದು ಕೊಡಬೇಕಾ ಏನು ಎತ್ತ ಅಂತಂದು. ಸೊ ಬೆಳಿಗ್ಗೆ 10 ಗಂಟೆಗೆ ಬರ್ರಿ, 10:10 ಕಂಪ್ಲೇಂಟ್ ಇದನ್ನು ಮಾಡ್ಕೊಂಡು ಬರ್ರಿ, ನಮ್ಮ ಸಾಹೇಬ್ರು ಇರ್ತಾರೆ, ಸಾಹೇಬ್ರ ಹತ್ರ ಒಂದ್ಸಲ ಮೀಟ್ ಆಗಿ ಅಂತಂದು ಹೇಳಿದರು. ಆಯಿತು ಅಂತಂದು ಬೆಳಿಗ್ಗೆ ಒಂದು ಆ ಹುಡುಗನ ಜೊತೆ ನಾನು ನೈಟು ಮಧ್ಯರಾತ್ರಿ ಒಂದು 2:30 ತನಕ ಅಲ್ಲೇ ಇದ್ದೆ ನಾನು. ಅದಾದ್ಮೇಲೆ ಬೆಳಿಗ್ಗೆ ನಾನು ಎದ್ದಿದ್ದೆ 10 ಗಂಟೆಗೆ, ಹೋಗಿದ್ದು 12 ಗಂಟೆಗೆ ಸ್ಟೇಷನಿಗೆ ಹೋದೆ. ಸ್ಟೇಷನಿಗೆ ಹೋದ ತಕ್ಷಣ ಇಮಿಡಿಯೇಟಾಗಿ ಕಂಪ್ಲೇಂಟ್ ಎಲ್ಲ ತೊಗೊಂಡು ಎಲ್ಲ ಸಾಹೇಬ್ರ ಹತ್ರ ಎಲ್ಲ ಮಾತಾಡೋದು. ಸಾಹೇಬ್ರ ಹತ್ರ ಒಂದು 10-15 ನಿಮಿಷ ಎಲ್ಲ ಮಾತಾಡಿದೆ. ಅದಾದಮೇಲೆ ಹೊರಗಡೆ ಬಂದು ಕಂಪ್ಲೇಂಟ್ ಎಲ್ಲ ಅಲ್ಲಿ ಏನಾಯಿತು ಅಂತಂದು ಇನ್ನೂ ಸ್ಟಾಫ್ ಇರ್ತಾರಲ್ಲ ಕೇಳಿದಾಗ ಸೊ ಎಲ್ಲ ವಿಚಾರನೂ ಹೇಳಿದೆ. ಸೊ ಹರ್ಷ ಅವರೇ, ನಾವು ಇದ್ರ ಬಗ್ಗೆ ನಾವು ನೋಡ್ಕೊತೀವಿ, ನೀವು ಹೊರಟ್ಬಿಡಿ ಅಂತಂದು ಹೇಳಿದ್ರು. ಆಯಿತು ಸರ್, ನಾನು ಈ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ನನಗೆ ಅಕ್ನಾಲೇಜ್ಮೆಂಟ್ ಕೊಡಿ ಅಂತಂದು ಕೇಳಿದೆ. ಸೊ ಅಕ್ನಾಲೇಜ್ಮೆಂಟ್ ಏನಿಲ್ಲ, ಪರವಾಗಿಲ್ಲ, ನಾವು ನೋಡ್ಕೊತೀವಿ, ಇದೆಲ್ಲ ಆದಮೇಲೆ ನಾವೆಲ್ಲ ಪ್ರೊಸೆಸ್ ಎಲ್ಲ ಮಾಡಿದ್ಮೇಲೆ ಒಂದು ಕಾಪಿ ಬರುತ್ತೆ, ಅದು ನಿಮ್ಗೆ ಕೊಡ್ತೀವಿ ಅಂತಂದು ಹೇಳಿ. ಸೊ ಇಲ್ಲಿದಂಗೆ ಕಾಪಿ ಕೂಡ ಇಲ್ಲ, ಅದಾದಮೇಲೆ ಏನೂ ಕೂಡ ಕೊಟ್ಟಿಲ್ಲ. ಆಮೇಲೆ ಇದಾದಮೇಲೆ ಕೆಲವೊಂದಿಷ್ಟು ಬರ್ತಾ ಇರಬೇಕಾದ್ರೆ ಸಾಹೇಬ್ರ ಹತ್ರನ ಕೆಲವೊಂದಿಷ್ಟು ಬೇರೆ ಬೇರೆ ವಿಚಾರಗಳು ಎಲ್ಲ ಇದ್ವು. ಎಲ್ಲ ವಿಚಾರಗಳನ್ನು ಕೂಡ ಅವ್ರ ಹತ್ರ ಮಾತಾಡಿಕೊಂಡು ಒಂದು 10-15 ನಿಮಿಷ ಅಲ್ಲೇ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಬಂದಿದ್ದೀನಿ. ಸೊ ಇದು ಫ್ಲ್ಯಾಶ್ ಬ್ಯಾಕ್. ಸೊ ಇದಾದಮೇಲೆ ಶನಿವಾರ ಈ ಘಟನೆ ಆಗಿರೋದು. ಸೊ ಈ ಸಮೀರ್ ಅನ್ನೋಂಥ ವ್ಯಕ್ತಿ ಮತ್ತೆ ಕಾಣಿಸ್ಕೊಂಡು ಮತ್ತೆ ಇದೇ ಥರನೇ ಮಾಡ್ತಾ ಇದ್ದಾನೆ. ಸೊ ಇದೇ ಥರ ಮಾಡ್ತಾ ಇದ್ದಾನೆ ಅಂತ ಅಂದಾಗ ನನಗೆ ಡೌಟ್ ಬಂದು,
ಅವನಿಗೆ ವಿಡಿಯೋ ಮಾಡಿ ಸೊ ಈ ಥರ ಈಗೇನು ಫಸ್ಟಿಂದ ಏನು ವಿಡಿಯೋ ನೋಡಿದ್ರಲ್ಲ ಆ ರೀತಿ ಆಗಿರೋದು. ಸೊ ನನಗೆ ಅನ್ನಿಸ್ತಾ ಇರುವಂಥ ವಿಚಾರ ಏನಂತಂದರೆ, ಫಸ್ಟಿಗೂ ಹೇಳಿದೆ, ಇವಾಗಲೂ ಹೇಳ್ತಾ ಇದ್ದೀನಿ, ಪೊಲೀಸ್ನವರು ಸಹಾಯ ಇಲ್ಲದೇ ಈ ಥರ ರಿಪೀಟೆಡ್ಲಿ ಈ ಥರ ದಂಧೆಗಳು ನಡೆಯಲ್ಲ. ಸೊ ನಾನು ಕಂಪ್ಲೇಂಟ್ ಕೊಡೋಕೆ ಹೋದಾಗಲೂ ಕೂಡ ಪೊಲೀಸ್ನವ್ರು ನಿನ್ನೆ ಇಸ್ಕೊಳ್ಲಿಲ್ಲ. ಸೊ ನಮ್ಮ ಕೆಲಸ ನಾವು ಮಾಡ್ತೀವಿ ಬಿಡಿ ಅಂತಂದು ಹೇಳಿದ್ರು. ಅದು ಕೂಡ ರೆಕಾರ್ಡ್ ಎಲ್ಲ ಇದೆ ನನ್ನ ಕಡೆ. ಬಟ್ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋ ಯಾಕಂದರೆ ಅದು ಲಿಂಕ್ ಮಾಡಬೇಕಲ್ಲ, ನಾನು ಕರೆಕ್ಟಾಗಿ ಲಿಂಕ್ ನಿಮ್ಗೆ ಕರೆಕ್ಟಾಗಿ ಹೇಳಬೇಕಲ್ಲ, ವಿವರಿಸ್ಬೇಕಲ್ಲ. ಸೊ ಒಂದೇ ವೀಡಿಯೋದಲ್ಲಿ ನಾನು ಹೇಳಬೇಕು ಅಂತ ಇದ್ದೀನಿ. ಬಟ್ ಏನಂತಂದರೆ ಅದು ಬೇರೆ ಥರ ವೀಡಿಯೋ ಇರುತ್ತೆ, ಅದು ಕಳ್ತನಲ್ಲ, ಅದು ಬೇರೆ ರೀತಿಯಾದಂಥ ವೀಡಿಯೋ, ಮೊಲೆಸ್ಟೇಷನ್. ಸೊ ಆ ವಿಚಾರದ ವೀಡಿಯೋ ಬಗ್ಗೆ ಒಂದು ವೀಡಿಯೋ ಇದೆ, ಕಂಪ್ಲೀಟಾಗಿ ನಾನು ವೀಡಿಯೋ ಮಾಡಿ ಸಂಪೂರ್ಣ ವಿವರಗಳನ್ನು ನಿಮ್ಮ ಹತ್ರ ಹೇಳ್ಕೊತೀನಿ. ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಈ ನಾವೇನೋ ಮಾಡ್ತೀವಿ, ಏನೋ ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಹಾಗೆ ಹೀಗೆ ಅಂತ ನಾನೇನು ಗೊತ್ತಾಗ್ಬಿಟ್ಟಿದೆ ಗುರು. ಈ ಹೆಣ್ಣಕ್ಕೆ ಮಾಡೋ ಸಿಂಗಾರ ಸಮಾಜಕ್ಕೆ ಮಾಡೋ ಉಪಕಾರ ಯಾವತ್ತಿದ್ರು ವೇಸ್ಟ್ ಅಂತ ನಂಗೆ ಗೊತ್ತಾಗಿದೆ. ಏನಂತಂದರೆ ಕಣ್ಮುಂದೆ ಈ ಥರ ಆಗ್ತಾ ಇದೆ. ಇದರಿಂದ ಕಳ್ತನ ಎಲ್ಲ ಕಡಿಮೆ ಆಗುತ್ತೆ, ಆ ಥರ ಈ ಥರ ಆಗುತ್ತೆ ಅಂತಂದು ಏನು ಹೇಳ್ತಾ ಇಲ್ಲ. ಬಟ್ ಈ ವಿಡಿಯೋ ನೋಡ್ಬಿಟ್ಟು ಸ್ವಲ್ಪ ಜನ ಆದರೂ ಎಚ್ಚೆತ್ಕೊಳ್ತಾರಲ್ಲ, ಜನ ಎಚ್ಚೆತ್ಕೊಳ್ತಾರೆ. ಅದು ನಂಗೆ ಬೇಕಾಗಿರೋದು. ನನಗೆ ಆ ಕಳ್ಳರನ್ನ ಕಡಿಮೆ ಮಾಡ್ಬಿಟ್ಟು, ಕಳ್ಳರು ಜಾಸ್ತಿನೇ ಇರಲಿ ಗುರು, ನೀವು ಎಚ್ಚೆತ್ಕೊಳ್ರಿ, ನೀವು ಅದ್ರ ಬಗ್ಗೆ ಕಾಳಜಿ ವಹಿಸ್ರಿ. ಯಾರಾದರೂ ಆ ಥರ ಮಾಡ್ತಾ ಇದ್ದಾರೆ ಕಪಾಳಕ್ಕೆ ರಪ್ಪ ನಂಗೆ ಬಿಗಿರಿ. ಯಾಕೆ ಅಂತ ಕೇಳಿದರೆ ಇಮಿಡಿಯೇಟಾಗಿ ಅಲ್ಲಿ ಸ್ಟಾಫ್ ಎಲ್ಲ ಇರ್ತಾರೆ, ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ. ಸೊ ಇಷ್ಟು ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.